ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇರೋದು ಪವಿರಾಜ್ ಯೂಟ್ಯೂಬ್ ಚಾನೆಲ್. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಡ ಮಾಡದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ಫ್ರೀಯಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಾಳೆ ಅಂದರೆ ಸೆಪ್ಟೆಂಬರ್ 25 ಗುರುವಾರದಂದು ನವರಾತ್ರಿಯ 4ನೇ ದಿನವಾಗಿದೆ. ನವರಾತ್ರಿಯ 4ನೆಯ ದಿನ ಚತುರ್ಥಿ ಎಂದು ಕರೆಯಲ್ಪಡುವ ಈ ದಿನವನ್ನು ದೇವಿ ಕೂಷ್ಮಾಂಡ ಅವರಿಗೆ ಸಮರ್ಪಿಸಲಾಗಿದೆ. ಬ್ರಹ್ಮಾಂಡವನ್ನು ಸೃಷ್ಟಿಸಿದ ತಾಯಿಯ ರೂಪವೆಂದು ಭಕ್ತರು ಅವರನ್ನು ನಂಬುತ್ತಾರೆ. ಈ ದಿನದಲ್ಲಿ ಭಕ್ತರು ಶಕ್ತಿ, ಆರೋಗ್ಯ, ಸಮೃದ್ಧಿ ಮತ್ತು ಸೃಜನಶೀಲ ಶಕ್ತಿಗಾಗಿ ಅವರ ಆರಾಧನೆ ಮಾಡುತ್ತಾರೆ. 9 ದಿನಗಳ ಕಾಲ ನಡೆಯುವ ನವರಾತ್ರಿಯಲ್ಲಿ ಪ್ರತಿಯೊಂದು ದಿನವೂ ಮಾತೆ ದುರ್ಗೆಯ ವಿಭಿನ್ನ ರೂಪಗಳಿಗೆ ಸಮರ್ಪಿತವಾಗಿದೆ. 4ನೇ ದಿನವು ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮಹತ್ವದ ಹಂತವಾಗಿದ್ದು, ದೇವಿ ಕೂಷ್ಮಾಂಡ ಅವರ ಆಶೀರ್ವಾದವು ಭಕ್ತರ ಜೀವನಕ್ಕೆ ಆರೋಗ್ಯ, ಉತ್ಸಾಹ, ಹರ್ಷ ಮತ್ತು ದೈವಿಕ ಪ್ರಕಾಶವನ್ನು ತಂದುಕೊಡುತ್ತದೆ ಎಂದು ನಂಬಲಾಗಿದೆ. ಇಂದು ನಾವು ಮೊದಲಿಗೆ ಕೂಷ್ಮಾಂಡ ದೇವಿಯವರ ರೂಪ ಹಾಗೂ ಅವರ ಪ್ರತೀಕಾತ್ಮತೆಯನ್ನು ತಿಳಿಯೋಣ. ಸೃಷ್ಟಿ. ಹಿಂದೂ ಪುರಾಣಗಳ ಪ್ರಕಾರ ಅಸ್ತಿತ್ವಕ್ಕೂ ಮುಂಚೆ ಕೇವಲ ಕತ್ತಲೆ ಮಾತ್ರ ಇತ್ತು. ದೇವಿ ಕೂಷ್ಮಾಂಡ ಅವರು ತಮ್ಮ ಪ್ರಸನ್ನವಾದ ನಗುವಿನಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಜೀವ, ಸೂರ್ಯಪ್ರಕಾಶ ಮತ್ತು ಭರವಸೆಯನ್ನು ಮೂಡಿಸಿದರು. ಅವರಿಗೆ 8 ಕೈಗಳಿದ್ದು ಪ್ರತಿಯೊಂದರಲ್ಲಿ ಶಸ್ತ್ರಾಸ್ತ್ರಗಳು ಮತ್ತು ಪವಿತ್ರ ಚಿಹ್ನೆಗಳು, ಜಪಮಾಲೆ, ಚಕ್ರ, ಬಿಲ್ಲು, ಬಾಣ ಮತ್ತು ಕಮಂಡಲವನ್ನು ಹಿಡಿದಿರುತ್ತಾರೆ. ಕೂಷ್ಮಾಂಡ ದೇವಿಯವರು ಹುಲಿಯ ಮೇಲೆ ಸವಾರಿ ಮಾಡುತ್ತಿದ್ದು, ಇದು ಶೌರ್ಯ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ಕೂಷ್ಮಾಂಡ ದೇವಿಯವರನ್ನು ಪ್ರಾರ್ಥಿಸಿದರೆ ಆರೋಗ್ಯ, ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತಾರೆ. ವಿಶೇಷವಾಗಿ ಆಲಸ್ಯ, ಭಯ ಹಾಗೂ ನಕಾರಾತ್ಮಕತೆಯನ್ನು ದೂರ ಮಾಡುವಲ್ಲಿ ಶಕ್ತಿಯುಳ್ಳವರೆಂದು ಭಕ್ತರು ನಂಬುತ್ತಾರೆ. ಇಂದು ನವರಾತ್ರಿಯ 4ನೇ ದಿನವಾಗಿದ್ದು, ಹಿಂದಿನ ಬಣ್ಣ ಹಳದಿ ಬಣ್ಣ. ಹಳದಿ ಬಣ್ಣವು ಅಶ್ವಚಿತ್ತತೆ, ಆಶಾವಾದ ಮತ್ತು ಹೊಸ ಆರಂಭಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಕೂಷ್ಮಾಂಡ ದೇವಿಗೆ ಪ್ರಿಯವಾದ ಬಣ್ಣ ಹಳದಿ ಬಣ್ಣವಾಗಿದೆ. ಕೂಷ್ಮಾಂಡ ದೇವಿಯು ಹಳದಿ ಬಣ್ಣವನ್ನು ಇಷ್ಟಪಡುವುದರಿಂದ ಹಳದಿ ಬಟ್ಟೆ ಧರಿಸಿ, ಹಳದಿ ಹೂವುಗಳು, ಹಳದಿ ವಸ್ತ್ರಗಳು ಇವುಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು. ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿನಿಧಿಸುವ ಹಳದಿ ಬಣ್ಣವು ಈ ದೇವಿಗೆ ಸಮರ್ಪಿತವಾಗಿದೆ. ಇನ್ನು ಈ ನವರಾತ್ರಿಯ 4ನೇ ದಿನದಂದು ಕೂಷ್ಮಾಂಡ ದೇವಿಯನ್ನು ಪೂಜಿಸುವ ವಿಧಾನ ಹಾಗೂ ಪೂಜಿಸುವ ಸಮಯದ ಬಗ್ಗೆ ತಿಳಿಯೋಣ ಬನ್ನಿ. ಇಂದು ವಿನಾಯಕ ಚತುರ್ಥಿ ಸಹ ಆಗಿರುವ ಕಾರಣ ನೀವು ವಿನಾಯಕನ ಪೂಜೆ ಮಾಡಿ ವಿನಾಯಕ ಚತುರ್ಥಿಯ ಸಮೇತ ನೀವು ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡಬೇಕು. ಇದಕ್ಕೆ ಒಳ್ಳೆಯ ಮುಹೂರ್ತವೆಂದರೆ ಬ್ರಹ್ಮ ಮುಹೂರ್ತ. ಅದು ಬೆಳಗಿನ ಜಾವ 4:35ರಿಂದ 5:23ರವರೆಗೆ ಇರುತ್ತದೆ. ಹಾಗೂ ಪ್ರಾತಃ ಸೂರ್ಯಕಾಲ, ಅದು ಬೆಳಗ್ಗೆ 4:59ರಿಂದ ಬೆಳಗಿನ ಜಾವ 6:10ರವರೆಗೆ ಇರುತ್ತದೆ. ನಂತರ ಅಮೃತ ಕಾಲ ಬೆಳಗ್ಗೆ 9:11ರಿಂದ ಬೆಳಗ್ಗೆ 10:57ರವರೆಗೆ ಇರುತ್ತದೆ. ಹಾಗೂ ವಿನಾಯಕ ಚತುರ್ಥಿಯ ಮುಹೂರ್ತ ಬಂದು ಮಧ್ಯಾಹ್ನ 11:18ರಿಂದ ಮಧ್ಯಾಹ್ನ 1:42ರವರೆಗೆ ಇರುತ್ತದೆ. ಮತ್ತೊಂದು ಮುಹೂರ್ತವೆಂದರೆ ಗೋಧೂಳಿ ಮುಹೂರ್ತ. ನೀವು ಗೋಧೂಳಿ ಮುಹೂರ್ತದಲ್ಲೂ ಸಹ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡಬಹುದು. ಅದು ಸಂಜೆ 6:15ರಿಂದ 6:39ರವರೆಗೆ ಇರುತ್ತದೆ. ಹಾಗೂ ಸಾಯಂಕಾಲ ಬಂದು ಸಂಜೆ 6:15ರಿಂದ ಸಂಜೆ 7:27ರವರೆಗೆ ಇರುತ್ತದೆ. ಈಗ ನಾವು ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡುವ ವಿಧಿವಿಧಾನಗಳನ್ನು ತಿಳಿಯೋಣ ಬನ್ನಿ. ನವರಾತ್ರಿಯ 4ನೇ ದಿನವಾದ ಸೆಪ್ಟೆಂಬರ್ 25ರಂದು ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ. ಪೂಜಾ ವಿಧಾನದಲ್ಲಿ ಬೆಳಗ್ಗೆ ಎದ್ದು ಶುಭ್ರವಾಗಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು. ನಂತರ ದುರ್ಗಾಮಾತೆಯ ಫೋಟೋ ಅಥವಾ ಮೂರ್ತಿಯನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ನೀವು ಮೊದಲಿಗೆ ಪೂಜಾ ಪೀಠವನ್ನು ಇಟ್ಟು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಇಟ್ಟು ಹೂಗಳು, ಅಕ್ಷತೆ, ಶ್ರೀಗಂಧ ಇತ್ಯಾದಿಗಳನ್ನು ಅರ್ಪಿಸಬೇಕು. ಕೂಷ್ಮಾಂಡ ದೇವಿಯು ಹಳದಿ ಬಟ್ಟೆಯನ್ನು ಇಷ್ಟಪಡುವುದರಿಂದ ಹಳದಿ ಬಟ್ಟೆ ಧರಿಸಿ ಹಳದಿ ಬಣ್ಣದ ವಸ್ತುಗಳನ್ನು ಅರ್ಪಿಸುವುದು ಒಳ್ಳೆಯದು. ಇಂದಿನ ಪೂಜಾ ವಿಧಾನವೇನೆಂದರೆ ಶುದ್ಧೀಕರಣ. ಮುಂಜಾನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಪೂಜೆಗೆ ಸಿದ್ಧರಾಗಬೇಕು. ದುರ್ಗಾದೇವಿಯ ಫೋಟೋ ಅಥವಾ ಮೂರ್ತಿಯನ್ನು ಕೆಂಪು ಬಟ್ಟೆಯ ಮೇಲೆ ಅಥವಾ ಪೀಠದ ಮೇಲೆ ಇರಿಸಿ ಒಂದು ಹೂಜಿ ಅಥವಾ ಮಡಿಕೆಯಲ್ಲಿ ಗಂಗಾಜಲ, ಅಕ್ಕಿ, ವಿಳೆದೆಲೆ, ಅಡಿಕೆ, ನಾಣ್ಯ ಇತ್ಯಾದಿಗಳನ್ನು ಹಾಕಿ ಮಡಕೆಯ ಬಾಯಿಯ ಮೇಲೆ ಮಾವಿನ ಎಲೆ ಇಡಬೇಕು. ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮಾವಿನ ಎಲೆಗಳ ಮಧ್ಯದಲ್ಲಿ ಮಡಿಕೆಯ ಮೇಲೆ ಇಡಬೇಕು. ಕೂಷ್ಮಾಂಡ ದೇವಿಯ ಆರಾಧನೆ. ಕೂಷ್ಮಾಂಡ ದೇವಿಯನ್ನು ಹಳದಿ ಬಟ್ಟೆಗಳನ್ನು ಧರಿಸಿ ಹಳದಿ ಹೂವುಗಳು, ಹಳದಿ ವಸ್ತ್ರಗಳನ್ನು ಅರ್ಪಿಸಿ ಆರಾಧನೆ ಮಾಡಬೇಕು.
ದಕ್ಷಿಣ ಅಥವಾ ಪೂರ್ವ ದಿಕ್ಕಿನಲ್ಲಿ ಕಿತ್ತಳೆ ಹಣ್ಣುಗಳು ಅಥವಾ ತುಪ್ಪದ ದೀಪ ಹಚ್ಚುವುದರಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ. ನಂತರ ಕೂಷ್ಮಾಂಡ ದೇವಿಗೆ ಧೂಪ, ದೀಪ, ಹೂವು, ಅಕ್ಷತೆ ಹಾಗೂ ನೈವೇದ್ಯಗಳನ್ನು ಅರ್ಪಿಸಬೇಕು. ಕೂಷ್ಮಾಂಡ ದೇವಿಗೆ ಅತಿ ಪ್ರಿಯವಾದ ಸಿಹಿ ಎಂದರೆ ಅದು ಮಲ್ಪುವ. ಈ ಮಲ್ಪುವ ಸಿಹಿ ಖಾದ್ಯವನ್ನು ರವೆ, ಮೈದಾ ಹಿಟ್ಟು, ಕಾಯಿ ತುರಿ, ಸಕ್ಕರೆ ಅಥವಾ ಬೆಲ್ಲ ಇವುಗಳನ್ನು ಉಪಯೋಗಿಸಿ ಮಾಡಲಾಗುತ್ತದೆ. ಈ ಸಿಹಿ ಖಾದ್ಯವನ್ನು ನೀವು ಕೂಷ್ಮಾಂಡ ದೇವಿಗೆ ನೈವೇದ್ಯವಾಗಿ ಇಟ್ಟರೆ ಅದು ತುಂಬ ಒಳ್ಳೆಯದು. ಹಾಗೂ ನೀವು ದಾನ ಧರ್ಮಗಳನ್ನು ಮಾಡುವುದಾದಲ್ಲಿ ಬಡವರಿಗೆ ಸಿಹಿ ತಿನಿಸು ಮತ್ತು ಅನ್ನ ವಿತರಿಸಬೇಕು. ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನು ದಾನ ಮಾಡುವುದರಿಂದ ಆರೋಗ್ಯ ಮತ್ತು ಸಮೃದ್ಧಿಯ ಆಶೀರ್ವಾದ ಲಭಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದುರ್ಗಾ ಸಪ್ತಶತಿ ಪಠಿಸಿ. ಇದು ದುರ್ಗಾದೇವಿಯ ಆಶೀರ್ವಾದ ಪಡೆಯಲು ಸಹಾಯ ಮಾಡುತ್ತದೆ. ಈಗ ಕೂಷ್ಮಾಂಡ ದೇವಿಯ ಮಂತ್ರ ಹಾಗೂ ಜಪಿಸುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ನೀವು ಮೊದಲಿಗೆ ಓಂ ಕೂಷ್ಮಾಂಡಯೇ ನಮಃ ಎಂದು ಜಪಿಸಬೇಕು. ಇದರ ಅರ್ಥವೇನೆಂದರೆ ಬ್ರಹ್ಮಾಂಡದ ಶಕ್ತಿ ಮತ್ತು ಸೃಷ್ಟಿಯ ಮೂಲವಾದ ದೇವಿ ಕೂಷ್ಮಾಂಡೆಗೆ ನಮಸ್ಕಾರಗಳು ಎಂದು ಇದರ ಅರ್ಥವಾಗಿದೆ. ಇದನ್ನು ಜಪಿಸುವ ವಿಧಾನ: ಪ್ರಾತಃ ಕಾಲದ ಪೂಜೆಯಲ್ಲಿ ಮಂತ್ರವನ್ನು 11, 21, 51 ಅಥವಾ 108 ಬಾರಿ ಜಪಿಸಬಹುದು. ಕೂಷ್ಮಾಂಡ ದೇವಿಯ ಮತ್ತೊಂದು ಮಂತ್ರವೇನೆಂದರೆ ಓಂ ಹ್ರೀಂ ಕೂಷ್ಮಾಂಡಾಯೇ ಜಗತ್ ಪ್ರಸೂತಿಯೇ ನಮಃ. ಇದರ ಅರ್ಥವೇನೆಂದರೆ ಓ ಕೂಷ್ಮಾಂಡ ದೇವಿಯೇ, ನನ್ನ ಸುತ್ತಲೂ ನಾನು ನೋಡುವ ಎಲ್ಲದಕ್ಕೂ ಮತ್ತು ಪ್ರತಿಯೊಬ್ಬರಿಗೂ ಪ್ರೀತಿಯನ್ನು ತರುವಂತೆ ನನ್ನನ್ನು ಆಶೀರ್ವದಿಸು. ಈ ಶಬ್ದಗಳ ಮೂಲಕ ನಾನು ನಿನ್ನ ಆಶೀರ್ವಾದವನ್ನು ಬೇಡುತ್ತೇನೆ ಎಂದರ್ಥ. ಮಂತ್ರವನ್ನು ಪಠಿಸುವ ವಿಧಾನ: ದೀಪ ಹಾಗೂ ಧೂಪ ಬೆಳಗಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧತೆ ಮತ್ತು ಉತ್ಸಾಹಭರಿತ ಸ್ಪಂದನಗಳಿಂದ ತುಂಬಿಸಬೇಕು. ದೇವಿಯ ವಿಗ್ರಹದ ಮೇಲೆ ಗಮನ ಕೇಂದ್ರಗೊಳಿಸಿ ಅವರ ಪ್ರಸನ್ನ ನಗು ಮತ್ತು ಲೋಕಕ್ಕೆ ನೀಡುವ ಉಷ್ಣತೆಯನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿ ನೀವು ಮಂತ್ರವನ್ನು ಜಪಿಸಬೇಕು. ಈ ಮಂತ್ರವು ವಿಘ್ನಗಳನ್ನು ದೂರ ಮಾಡುವುದು, ಅಂಧಕಾರದಲ್ಲಿ ಬೆಳಕನ್ನು ತರಿಸುವುದು ಹಾಗೂ ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷವನ್ನು ಭಕ್ತರ ಜೀವನದಲ್ಲಿ ತುಂಬುತ್ತದೆ ಎಂದು ನಂಬಲಾಗಿದೆ. ನಿಮ್ಮೆಲ್ಲರಿಗೂ ಇಂದಿನ ಮಾಹಿತಿ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ. ಮತ್ತೆ ಸಿಗುವ ಮುಂದಿನ ವಿಶೇಷತೆಯೊಂದಿಗೆ. ಧನ್ಯವಾದಗಳು.